ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ. ಈ ದಿನ ನಾವು ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾದಂತಹ ನಮ್ಮ ಸಂವಿಧಾನ ಪಾಠದ ಕುರಿತು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದ ನಂತರ ಅನೇಕ ಸವಾಲುಗಳನ್ನು ಸಾಲು ಸಾಲಾಗಿ ಎದುರಿಸಬೇಕಾಗಿತ್ತು. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಸ್ವತಂತ್ರದ ಸಂದರ್ಭದಲ್ಲಿ ಅಖಂಡ ಭಾರತವನ್ನು ವಿಭಜಿಸಿ ಪಾಕಿಸ್ತಾನ ಮತ್ತು ಭಾರತ ಎಂಬ ಎರಡು ದೇಶಗಳ ಉದಯದೊಂದಿಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವಂತಹ ವಲಸೆ ನಿರಾಶ್ರಿತರಿಗೆ ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸುವಂಥದ್ದು ಕೂಡ ಒಂದಾಗಿತ್ತು. ಇದರ ಜೊತೆಗೆ ಸ್ವತಂತ್ರದ ಸಂದರ್ಭದಲ್ಲಿ ಇದ್ದಂತಹ ಹಲವು ದೇಶೀಯ ಸಂಸ್ಥಾನಗಳು ಕೂಡ ಭಾರತದೊಂದಿಗೆ ವಿಲೀನಗೊಳಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ದೇಶದ ನಾಯಕರ ಮೇಲಿತ್ತು. ಅವರಲ್ಲಿ ಭಾರತದ ಉಕ್ಕಿನ ಮನುಷ್ಯರೆಂದೇ ಖ್ಯಾತಿಯಾದಂತಹ ಸರ್ದಾರ್ ವಲ್ಲಭಾಯಿ ಪಟೇಲರು ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿದರು. ಹೀಗೆ ಸ್ವತಂತ್ರಗೊಂಡಂತಹ ದೇಶ ಸಮರ್ಪಕವಾದಂತಹ ಆಡಳಿತವನ್ನು ನಿರ್ವಹಣೆ ಮಾಡುವ ದೃಷ್ಟಿಯಿಂದ ಕಾನೂನಿನ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಮ್ಮದೇ ಆದಂತಹ ಒಂದು ಸಂವಿಧಾನವು ರಚನೆಯ ಆಗಬೇಕಾದಂತಹ ಸವಾಲನ್ನು ಕೂಡ ಭಾರತ ಎದುರಿಸಿತು. ಈ ದಿನ ನಾವು ಭಾರತದ ಸಂವಿಧಾನದ ರಚನೆ ಮತ್ತು ಅದರ ಲಕ್ಷಣಗಳು, ಸಂವಿಧಾನದಲ್ಲಿ ಪ್ರಸ್ತಾಪಿಸಲಾಗಿರುವಂತಹ ಪ್ರಮುಖ ಅಂಶಗಳಾದಂತಹ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನ ರಚನಾ ಸಭೆಯು ಅಂದರೆ ಭಾರತಕ್ಕೆ ಸ್ವತಂತ್ರ ದೊರೆಯುವಿಕ್ಕಿಂತ ಪೂರ್ವದಲ್ಲಿಯೂ ಭಾರತದ ಸಂವಿಧಾನ ರಚನೆಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲಕ ಬ್ರಿಟಿಷರನ್ನು ಒತ್ತಾಯಿಸಲಾಗುತ್ತಿತ್ತು. ಆ ಕಾರಣದಿಂದ ಬ್ರಿಟಿಷರು ಭಾರತೀಯರಿಗೆ ಸಂವಿಧಾನವನ್ನು ರಚಿಸಲು ಒಂದು ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದು ಬ್ರಿಟಿಷರು ನೀಡಿದಂತಹ ಕ್ಯಾಬಿನೆಟ್ ನಿಯೋಗದ ಮೂಲಕ ಭಾರತೀಯರಿಗೆ ಒಲಿದು ಬರುತ್ತದೆ. ಈ ಒಂದು ಕ್ಯಾಬಿನೆಟ್ ನಿಯೋಗದಲ್ಲಿ ಲಾರ್ಡ್ ಫೆಥಿಕ್ ಲಾರೆನ್ಸ್ ಇವರು ಭಾರತದ ವ್ಯವಹಾರ ಕಾರ್ಯದರ್ಶಿಗಳಾಗಿದ್ದು ಮತ್ತು ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಭಾರತದ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಎ.ಬಿ. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರನ್ನೊಳಗೊಂಡಂತಹ ಕ್ಯಾಬಿನೆಟ್ ನಿಯೋಗವು ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಂವಿಧಾನ ಅಂತ ಕರಿತೀವಿ. ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟನ್ನು ಒದಗಿಸಿಕೊಟ್ಟು ಆಡಳಿತ ಯಂತ್ರವು ಸುಗಮವಾಗಿ ನಡೆದುಕೊಂಡು ಹೋಗುವಂತೆ ನಮಗೆ ಸಹಾಯ ಮಾಡುತ್ತದೆ. ಈ ಕಾರಣದಿಂದ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ಕಾನೂನುಗಳು ಇರುವಂಥದ್ದು ಅನಿವಾರ್ಯ. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಅವರ ಸಮಿತಿಯು ಶಿಫಾರಸು ಮಾಡಿದಂತೆ ಮತ್ತು 1939ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕರಾಚಿಯ ನಿರ್ಣಯಗಳ ಪ್ರೇರಕವಾಗಿ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯು ಸ್ಥಾಪಿತವಾಗುತ್ತದೆ. 1946ರಲ್ಲಿ ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 389 ಸದಸ್ಯರನ್ನು ಒಳಗೊಂಡಿತ್ತು. ಆದರೆ ಭಾರತವು ಇಬ್ಬಾಗವಾಗಿ ಸ್ವತಂತ್ರಗೊಂಡ ನಂತರ ಈ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ 299ಕ್ಕೆ ಇಳಿಯುತ್ತದೆ. ಈ ಒಂದು ಸದಸ್ಯರಲ್ಲಿ ಬ್ರಿಟಿಷ್ ಪ್ರಾಂತ್ಯದಿಂದ ಮತ್ತು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಗೊಂಡಂತಹ ಸದಸ್ಯರು ಒಳಗೊಂಡಿರುವಂಥದ್ದು. ಇದರಲ್ಲಿ ನಮ್ಮ ಮೈಸೂರು ಸಂಸ್ಥಾನದಿಂದ ಕೂಡ 7 ಜನ ಸದಸ್ಯರು ನಾಮಕರಣಗೊಂಡಿದ್ದರು. ಸಂವಿಧಾನ ರಚನಾ ಸಭೆಯು ತನ್ನ ಮೊದಲ ಅಧಿವೇಶನವನ್ನು ಡಿಸೆಂಬರ್ 9, 1946ರಂದು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನಡೆಸಲಾಗುತ್ತದೆ. ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಅದರ ನೇತೃತ್ವದಲ್ಲಿ ಮೊದಲ ಸಭೆ ನಡೀತದೆ. ನಂತರ ಡಿಸೆಂಬರ್ 11, 1946ರಂದು
ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ನೇಮಕ ಮಾಡಲಾಗುತ್ತದೆ ಮತ್ತು ಟಿ ಕೃಷ್ಣಮಾಚಾರಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸಂವಿಧಾನ ರಚನೆಗೆ ಒಂದು ವೇಗವನ್ನು ನೀಡಲಾಗುತ್ತದೆ. ಸಂವಿಧಾನ ರಚನೆಯಲ್ಲಿ ಅನೇಕರು ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಅವರಲ್ಲಿ ಪ್ರಮುಖರಾಗಿ ಬರುವಂಥವರು ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನ್ ಅಬುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದಿಂದ ಅಂದರೆ ಮೈಸೂರು ಸಂಸ್ಥಾನದಿಂದ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯಂ ಮೊದಲಾದವರು ಭಾಗವಹಿಸಿ ಸಂವಿಧಾನ ರಚನಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇನ್ನು ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸುವ ಸಲುವಾಗಿ 22 ಸಮಿತಿಗಳನ್ನು ಮತ್ತು 5 ಉಪಸಮಿತಿಗಳನ್ನು ಸ್ಥಾಪಿಸಲಾಗುತ್ತದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಮಿತಿಯೇ ಕರಡು ರಚನಾ ಸಮಿತಿ. ಈ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮ ಎಲ್ಲರ ನೆಚ್ಚಿನ ಸಂವಿಧಾನ ಶಿಲ್ಪಿಗಳೆಂದು ಗುರುತಿಸಲ್ಪಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಇವರು ಸಂವಿಧಾನದ ರಚನೆಗೆ ನೀಡಿದಂತಹ ಕೊಡುಗೆಯನ್ನು ಆಧರಿಸಿ ಇವರನ್ನು ಸಂವಿಧಾನ ಶಿಲ್ಪಿ ಎಂದೇ ಕರೆಯಲಾಗುತ್ತದೆ. ಈ ಕರಡು ಸಮಿತಿಯಲ್ಲಿ ಒಟ್ಟು 7 ಜನ ಸದಸ್ಯರನ್ನೊಳಗೊಂಡಂತಹ ಸಮಿತಿಯಾಗಿತ್ತು. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾದರೆ ಇತರೆ ಸದಸ್ಯರಾಗಿ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, ಟಿ ಕೃಷ್ಣಮಾಚಾರಿ, ಮೊಹಮ್ಮದ್ ಸಾದುಲ್ಲಾ, C ಮಾಧವರಾವ್ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಂವಿಧಾನ ರಚನಾ ಸಭೆಯು ತನ್ನ ರಚನಾ ಕಾರ್ಯವನ್ನು ಮುಗಿಸಲು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು ಸರಿಸುಮಾರು 11 ಅಧಿವೇಶನಗಳಲ್ಲಿ ಸಂವಿಧಾನದ ಕುರಿತು ಚರ್ಚೆಗಳಾಗುತ್ತವೆ. ರಚನಾ ಸಭೆಯಲ್ಲಿದ್ದಂಥ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿ ಅನೇಕ ಮಸೂದೆಗಳನ್ನು ತಿದ್ದುಪಡಿ ಮಾಡಿ ಅವುಗಳ ಮೇಲೆ ಚರ್ಚೆ ಮಾಡಿ ಅಂತಿಮವಾಗಿ ಅವುಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರ್ಪಡೆಗೊಳಿಸಿರುವಂಥದ್ದು. ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ 1909, 1919 ಮತ್ತು 1935 ಕಾಯ್ದೆ, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೇರಿಕಾದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನಿಂದ ಸಾಮಾಜಿಕ ನಿರ್ದೇಶಕ ತತ್ವಗಳು ಅಥವಾ ರಾಜನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ನಮ್ಮ ದೇಶದ ಸಂವಿಧಾನವು ವಿಶಿಷ್ಟವಾಗಿದ್ದು ಸುಮಾರು 60ಕ್ಕೂ ಹೆಚ್ಚು ದೇಶಗಳ ಸಂವಿಧಾನಗಳಲ್ಲಿರುವಂತಹ ಉತ್ತಮ ಅಂಶಗಳನ್ನು ಅಳವಡಿಸಿಕೊಂಡು ಅಂತಿಮವಾಗಿ ನವೆಂಬರ್ 26, 1949 ನಮ್ಮ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ನಂತರ ಜನವರಿ 26, 1950 ನಮ್ಮ ಸಂವಿಧಾನವು ಜಾರಿಗೆ ಬಂದಿತು. ಈ ದಿನವನ್ನೇ ನಾವು ಪ್ರತಿ ವರ್ಷವೂ ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೇವೆ. ನಮ್ಮ ಸಂವಿಧಾನವನ್ನು ಜನವರಿ 26 ಜಾರಿಗೆ ತರಲಿಕ್ಕೆ ಮೂಲ ಕಾರಣ 1930 ಜನವರಿ 26 ಲಾಹೋರ್ ಅಧಿವೇಶನದಲ್ಲಿ ಭಾರತವು ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು ಅಂಗೀಕರಿಸಿತು. ಅದರ ಸವಿನೆನಪಿಗಾಗಿ ನಮ್ಮ ನೂತನ ಸಂವಿಧಾನವನ್ನು ನಾವು ಜನವರಿ 26 ಜಾರಿಗೆ ತಂದಿರುತ್ತೇವೆ. ಇನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ. ಭಾರತದ ಸಂವಿಧಾನವು ತನ್ನದೇ ಆದಂತಹ ಪ್ರಸ್ತಾವನೆಯನ್ನು ಹೊಂದಿದ್ದು ಈ ಪ್ರಸ್ತಾವನೆಯು ಸಂವಿಧಾನದ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಂಥದ್ದು. ಈ ಸಂವಿಧಾನದ ಪ್ರಸ್ತಾವನೆಯಿಂದ ನಮಗೆ ಸಂವಿಧಾನದಲ್ಲಿ ಏನು ರಚನೆಯನ್ನು ಮಾಡಿದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಹನೀಯರ ವಿಚಾರಧಾರೆಗಳನ್ನೊಳಗೊಂಡಂಥದ್ದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ರೂಪರೇಷೆ, ಸಂವಿಧಾನದಲ್ಲಡಗಿರುವಂತಹ ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವೇ ಸಂವಿಧಾನದ ಪ್ರಸ್ತಾವನೆಯಾಗಿರುತ್ತದೆ. ಇದು ಜನತೆಯ ಧ್ಯೇಯಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡಂತಹ ಆದರ್ಶ ತತ್ವವಾಗಿದೆ. ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯು ಜನವರಿ 22, 1947 ಅಂಗೀಕರಿಸಿದೆ.
ಈ ನಿರ್ಣಯವು ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸುವುದಾಗಿ ತಿಳಿಸುವಂಥದ್ದು. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯು ತುಂಬ ಅರ್ಥಗರ್ಭಿತವಾಗಿದ್ದು ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ನೀಡುವಂತಹ ಒಂದು ಅತ್ಯುತ್ತಮವಾದಂತಹ ಪೂರ್ವ ಪೀಠಿಕೆಯಾಗಿರುತ್ತದೆ. ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಕೈದೀಪವಾಗಿದೆ ಎಂದು ಕೂಡ ನಾವು ಹೇಳಬಹುದು. ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಒಡವೆ ಎಂದು ಕೂಡ ಬಣ್ಣಿಸಿದ್ದಾರೆ. ಇನ್ನು KM ಮುನ್ಷಿಯವರು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದಿರುತ್ತಾರೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ನಾವೀಗ ಗಮನಿಸೋಣ. ಈ ಒಂದು ಪ್ರಸ್ತಾವನೆಯು ಪೂರ್ವ ಪೀಠಿಕೆಯು ಭಾರತದ ಪ್ರಜೆಗಳಾದ ನಾವು ಎಂಬ ವಾಕ್ಯದೊಂದಿಗೆ ಏನಾಗುತ್ತದೆ, ಪ್ರಾರಂಭವಾಗುತ್ತದೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರದ ಸಮಾಜವಾದಿ, ಸರ್ವಧರ್ಮ ಸಮನ್ವಯ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ, ಅಂದರೆ ಭಾರತದಲ್ಲಿ ವಾಸಿಸುವಂಥ ಭಾರತೀಯ ಪ್ರಜೆಗಳಿಗೆ ಈ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಸರ್ವಧರ್ಮ, ಸಮಭಾವನೆ ಎಂಬ ಪದಗಳನ್ನು 1976ರ 42ನೇ ತಿದ್ದುಪಡಿಯಂತೆ ಸೇರಿಸಲಾಗಿದ್ದು, ಇವು ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವ ಪೀಠಿಕೆಯಲ್ಲಿ ಇರಲಿಲ್ಲ. ಅಂದರೆ ನಮ್ಮ ಸಂವಿಧಾನವು ಭಾರತದ ಜನರಿಗೆ, ಅಂದರೆ ಭಾರತದ ಪ್ರಜೆಗಳಿಗೆ ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ, ರಾಜಕೀಯ ನ್ಯಾಯ ಹಾಗೂ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಹಾಗೂ ಸಮಾನತೆಯನ್ನು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಮೂಡಿಸಿ ಎಲ್ಲರಲ್ಲಿಯೂ ಭಾತೃತ್ವದ ಭಾವನೆಯನ್ನು ಬೆಳಗುವಂತೆ ಶ್ರದ್ಧಾಪೂರ್ವಕವಾದಂತಹ ದೃಢ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1949ನೇ ದಿನದಂದು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿತಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯಾಗಿದ್ದು, ಈ ಒಂದು ಪ್ರಸ್ತಾವನೆಯಲ್ಲಿ ನಮ್ಮ ಸಂವಿಧಾನದ ಒಟ್ಟು ರೂಪರೇಷೆ, ಮೌಲ್ಯ, ಸಿದ್ಧಾಂತ, ಆದರ್ಶ ತತ್ವಗಳೆಲ್ಲವನ್ನು ನಾವು ಕಾಣಬಹುದಾಗಿದೆ. ಇನ್ನು ಸಂವಿಧಾನದ ಪೂರ್ವ ಪೀಠಿಕೆಯು ನಾವು ಮೊದಲೇ ತಿಳಿದಂತೆ ಭಾರತದ ಪ್ರಜೆಗಳಾದ ನಾವು, ಅಂದರೆ ಭಾರತದ ಸಮಸ್ತ ನಾಗರಿಕರು ಎಂಬ ವಾಕ್ಯದೊಂದಿಗೆ ಆರಂಭಗೊಂಡು ಭಾರತೀಯರೇ ರಚಿಸಿದಂತಹ, ಭಾರತೀಯರಿಂದಲೇ ರಚಿತಗೊಂಡಂತಹ ಸಂವಿಧಾನವಾಗಿದ್ದು, ಭಾರತದ ಪ್ರಜೆಗಳಾದ ನಾವೆಲ್ಲರೂ ಎಂಬ ಭಾವನೆ ಹೊಂದಿ ಎಲ್ಲರ ಆಶೋತ್ತರಗಳನ್ನು ಕಾಪಾಡುವಲ್ಲಿ ಶ್ರಮಿಸುತ್ತದೆ. ಇನ್ನು ಪ್ರಸ್ತಾವನೆಯಲ್ಲಿ ಬರುವಂತಹ ಇನ್ನೊಂದು ಪ್ರಮುಖವಾದಂತಹ ಅಂಶವೆಂದರೆ ಸಾರ್ವಭೌಮ. ಸಾರ್ವಭೌಮ ಅಂದರೆ ಯಾವುದೇ ಒಂದು ರಾಷ್ಟ್ರಕ್ಕೆ ಭಾರತ ಅಧೀನವಾಗಿರದೆ ಸ್ವತಂತ್ರವಾಗಿ ಇರುವಂಥದ್ದಕ್ಕೆ ನಾವು ಸಾರ್ವಭೌಮ ಅನ್ನುವಂಥ ಪದವನ್ನು ಬಳಕೆ ಮಾಡುತ್ತೇವೆ. ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆದಂತಹ ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯನ್ನು, ಅಲಿಪ್ತ ನೀತಿಯನ್ನು, ಯೋಜನಾ ಪದ್ಧತಿಗಳನ್ನು ಅನುಸರಿಸುವಂತಹ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಪಡೆದಿರುವಂತಹದ್ದು. ಅಂದರೆ ಯಾರ ಅಧೀನಕ್ಕೂ ಒಳಪಡದೆ ಸ್ವತಂತ್ರವಾಗಿ ನಮ್ಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಏನಪ್ಪ ಅಂದ್ರೆ ನಮ್ಮ ಸಂವಿಧಾನವು ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹದ್ದು. ಇನ್ನು ಎರಡನೆಯದಾಗಿ ಬರುವಂತಹ ಇನ್ನೊಂದು ಪ್ರಮುಖವಾದಂಥ ಅಂಶವೆಂದರೆ ಸಮಾಜವಾದಿ ಎನ್ನುವಂತಹ ಪದ. ಸಮಾಜವಾದಿ ಪದವನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ 1976ರಲ್ಲಿ ನಡೆದಂತಹ 42ನೇ ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಗಿದ್ದು, ಭಾರತವನ್ನು ಸುಖಿ ರಾಜ್ಯ, ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವ ಒಂದು ಪ್ರಧಾನ ಗುರಿಯಾಗಿರುವ ದೃಷ್ಟಿಯಿಂದ ಈ ಒಂದು ಪದವನ್ನು ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸಮಾಜವಾದಿ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಸಾಧ್ಯ ಎಂಬುದನ್ನು ನಮ್ಮ ಪ್ರಸ್ತಾವನೆಯು ನಮಗೆ ಸೂಚಿಸುತ್ತದೆ. ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿ
ಯಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿರುವಂಥದ್ದು. ಈ ಮೂಲಕ ಭೂ ಸುಧಾರಣೆ, ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ದೇಶದ ಸಮಸ್ತ ನಾಗರಿಕರಿಗೆ ಸಮಾನವಾದಂತಹ ಅವಕಾಶಗಳನ್ನು ಕೊಟ್ಟು ಎಲ್ಲರ ಏಳಿಗೆಯನ್ನು ಬಯಸುವುದಾಗಿದೆ. ಇನ್ನು ಅದೇ 42ನೇ ತಿದ್ದುಪಡಿಯ ಮೂಲಕ ಭಾರತದ ಪೀಠಿಕೆಗೆ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆಗೊಳಿಸಿದಂತಹ ಇನ್ನೊಂದು ಪ್ರಮುಖವಾದಂತಹ ಪದ ಯಾವುದಪ್ಪ ಅಂದ್ರೆ ಜಾತ್ಯತೀತ. ಅಂದರೆ ಭಾರತವು ಯಾವುದೇ ಒಂದು ಧರ್ಮವನ್ನು ಅಥವಾ ಯಾವುದೇ ಒಂದು ಜಾತಿಯನ್ನು ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸದೆ ಎಲ್ಲ ಧರ್ಮಗಳಿಗೂ ಸಮಾನವಾದಂತಹ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು ಈ ನಮ್ಮ ಸಂವಿಧಾನದ ವಿಶೇಷತೆಯಾಗಿದೆ. ಭಾರತದಲ್ಲಿರುವಂತಹ ಪ್ರಜೆಯು ತಮಗೆ ಬೇಕಾದಂತಹ ಮತವನ್ನು ಸ್ವ ಇಚ್ಛೆಯಿಂದ ಆಚರಿಸುವ, ಅನುಸರಿಸುವ ಸ್ವಾತಂತ್ರ್ಯವನ್ನು ಪಡೆದಿದ್ದು ಸರ್ವಧರ್ಮಕ್ಕೂ ಸಮಾನವಾದಂತಹ ಪ್ರಾತಿನಿಧ್ಯವನ್ನು ನೀಡಲಾಗಿರುವಂಥದ್ದು. ಇನ್ನು ಪ್ರಸ್ತಾವನೆಯ ಇನ್ನೊಂದು ಪ್ರಮುಖವಾದಂತಹ ಅಂಶ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸರಿಸಮಾನರು, ಎಲ್ಲರಿಗೂ ಸರ್ಕಾರದಲ್ಲಿ ಭಾಗವಹಿಸುವಂತಹ, ಜವಾಬ್ದಾರಿಯುತವಾದಂತಹ ಸರ್ಕಾರವನ್ನು ರಚಿಸಲು ಪಾಲ್ಗೊಳ್ಳುವಂತಹ ಅಧಿಕಾರವನ್ನು ಪಡೆದಿರುತ್ತಾರೆ. ರಾಷ್ಟ್ರದ ಸಮಸ್ಯೆಗಳನ್ನು ಚರ್ಚೆಗಳ ಮೂಲಕ, ಪ್ರಜಾಪ್ರಭುತ್ವದ ಮೂಲ ಅಂಶವೇ ಬಹುಜನರ ಅಭಿಪ್ರಾಯವನ್ನು ಸಂಗ್ರಹಿಸುವುದಾಗಿದೆ. ನಮ್ಮ ಪ್ರಸ್ತಾವನೆಯು ನಮಗೆ ನಮ್ಮ ದೇಶವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಘೋಷಿಸಿದ್ದು, ಪ್ರಜಾಪ್ರಭುತ್ವದಲ್ಲಿನ ಎಲ್ಲರ ಸುಖವನ್ನು ಸಾಧಿಸುವ ಜವಾಬ್ದಾರಿ ಸರ್ಕಾರವಾಗಿದ್ದು, 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಕ್ತ ಮತದಾನದ ಮೂಲಕ ನಮ್ಮ ಪ್ರಜೆಗಳು ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂತಹ ಒಂದು ಪದ್ಧತಿಯು ಇರುವುದರಿಂದ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಒಂದು ಗಣರಾಜ್ಯ ವ್ಯವಸ್ಥೆ ಇರುವಂಥದ್ದನ್ನು ನಾವು ಗಮನಿಸುತ್ತೇವೆ. ಭಾರತದ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಗಳನ್ನು 5 ವರ್ಷದ ಅವಧಿಗೆ ಪರೋಕ್ಷ ಚುನಾವಣೆಯ ಮೂಲಕ ಜನರೇ ಆಯ್ಕೆ ಮಾಡಿದಂತಾಗುತ್ತದೆ. ಈ ಕಾರಣದಿಂದ ಭಾರತವು ಒಂದು ಗಣರಾಜ್ಯ ವ್ಯವಸ್ಥೆ ಎಂಬುದನ್ನು ಸೂಚಿಸುತ್ತದೆ. ಗಣರಾಜ್ಯವೆಂದರೆ ಆಡಳಿತದ ಮುಖ್ಯಸ್ಥರನ್ನು ಜನರು ನೇಮಕ ಮಾಡುವಂತಹ ವ್ಯವಸ್ಥೆಯಾಗಿರುತ್ತದೆ. ಇಷ್ಟು ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಇರುವಂಥ ಮಾಹಿತಿ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಭಾರತದ ಸಂವಿಧಾನದ ಲಕ್ಷಣಗಳ ಕುರಿತು ಅಧ್ಯಯನವನ್ನು ಮಾಡೋಣ. ನೀವೆಲ್ಲರೂ ಮನೆಯಲ್ಲಿ ಇಲ್ಲಿಯವರೆಗೆ ಹೇಳಿದಂಥ ಪಾಠವನ್ನು ಇನ್ನೊಂದು ಸಾರಿ ಓದಿ ಕೇಳಿ ಇದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಬರೆದು ನಮಗೆ ವಾಟ್ಸಪ್ ಮೂಲಕ ಕಳಿಸಿಕೊಡಬೇಕು. ನಮಸ್ಕಾರ.